ಅದಾದ ನಂತರ ಇವ್ರದ್ದು ಊಟ ವಸತಿ ಎಲ್ಲ ವ್ಯವಸ್ಥೆ ಅನ್ನುವತ್ತಿಗೆ ಒಂದು ವಾರದ ಆನೆ ಕಾರ್ಯಾಚರಣೆಗೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ. ವರ್ಷಗಳಿಂದನೂ ಖಾಲಿನೇ ಬಿದ್ದಿದೆ. ಅದೇ ರೀತಿನೇ ಈಗೇನು ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಮಾನವೀಕ್ಷಕರೇ ಆನೆ ಕ್ಯಾಂಪ್ ಮುತ್ತತ್ತಿಯಲ್ಲಿ ಬಹುದೊಡ್ಡದಾಗಿ ನಿರ್ಮಿಸ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ. ಯಾಕೆ ಮುತ್ತತ್ತಿಯಲ್ಲಿ ಆನೆ ಕ್ಯಾಂಪ್ ನಿರ್ಮಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಇರುವಂಥ ವಿಷಯ. ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತು, ಬೆಂಗಳೂರಿನಿಂದ ಹಿಡಿದು ಏನಿವು ಕಾವೇರಿ ಅರಣ್ಯಧಾಮ ಪ್ರದೇಶ ಇದೆ, ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥದ್ದು ಒಂದು ಭಾಗ ಇತ್ತು. ಈ ಭಾಗದಲ್ಲಿ ವಿಪರೀತವಾಗಿ ಕಾಡು ನಾಶ ಆಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗಣಿಗಾರಿಕೆ ಸುಮಾರು ಕಡೆ ಈ ಹಿಂದೆ ನಡೆದೋಗಿರೋದ್ರಿಂದ ಇಲ್ಲಿ ಆನೆಗಳು ಸಿಕ್ಕಾಪಟ್ಟೆ ಚದರಿ ರಾಮನಗರ ಹಾಗೂ ಚನ್ನಪಟ್ಟಣಕ್ಕೆ ಇತ್ತೀಚೆಗೆ ಆನೆ ದಾಳಿ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಾವು ಒಂದು 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ತಗೊಂಡ್ರೆ ಅಲ್ಲಿ ರೌಡಿರಂಗನಿಂದ ಹಿಡಿದು ಸಿದ್ಧ ಮ್ಯಾಕು ಈ ರೀತಿ ಆನೆಗಳು ಪ್ರಾರಂಭವಾದಂಥ ಆನೆಗಳು ಈಗ ದೊಡ್ಡ ಮಟ್ಟದಲ್ಲಿ 30ರಿಂದ 40 40ರಿಂದ 50 ಆನೆ ಹಿಂಡಿ ಈಗಾಗಲೇ ಅಲ್ಲಿ ಕಾಡಾನೆಗಳಂದ್ರೆ ಆಹಾರ ಸಿಗಲಾರ್ದೇನೆ ಬೇರೆ ಬೇರೆ ಕಡೆ ರಾಮನಗರ ಈ ಕಡೆ ಚನ್ನಪಟ್ಟಣದ ಏನು ಗದ್ದೆಗಳಿದ್ದಾವೆ ತೋಟಗಳಿದ್ದಾವೆ ಇಲ್ಲಿ ನುಗ್ತಾ ಇದ್ದಾವೆ ಅನ್ನುವಂಥದ್ದು ದೊಡ್ಡ ಸುದ್ದಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತು. ಹೀಗಾಗಿ ಕಳೆದ 4-5 ವರ್ಷದಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು ಅದ್ಭುತ ಆನೆಗಳು ಸಿಕ್ಕಿದಾವೆ. ಯಾಕಂದ್ರೆ ಈ ಭಾಗದಲ್ಲಿ ಇರುವಂತಹದ್ದು ಅದ್ಭುತವಾದ ಸಲಗ. ಹೀಗಾಗೇನೆ ಸುಮಾರು ಕಾರ್ಯಾಚರಣೆ ನಡೆದಾಗ ಏನಾಗುತ್ತಂದ್ರೆ ಒಂದು ಕಾರ್ಯಾಚರಣೆ ನಡೆದ್ರೆ ಅದಕ್ಕೆ ಸರಿಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಕೇವಲ ಒಂದು ವಾರಕ್ಕೆ. ನಿಮಗೆಲ್ಲ ಗೊತ್ತು, ಆನೆಗಳು ಸಾಕಾನೆಗಳು ಬರಬೇಕು, ಕಾವಾಡಿಗಳು ಬರಬೇಕು, ಮಾವುತರು ಬರಬೇಕು, ಅದಾದ ನಂತರ ಅಲ್ಲಿ ಟೆಂಟ್ ನಿರ್ಮಿಸಬೇಕು, ಡ್ರೋನ್ ಕ್ಯಾಮ್ರಾದವ್ರು ಬೇಕಾಗ್ತಾರೆ, ಆಮೇಲೆ ಬೇರೆ ಬೇರೆ ಸ್ಟಾಫ್ ಬೇಕಾಗ್ತಾರೆ, ಪೊಲೀಸರು ಬೇಕಾಗ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಅದಾದ ನಂತರ ಇವ್ರದ್ದು ಊಟ ವಸತಿ ಎಲ್ಲ ವ್ಯವಸ್ಥೆ ಅನ್ನುವತ್ತಿಗೆ ಒಂದು ವಾರದ ಆನೆ ಕಾರ್ಯಾಚರಣೆಗೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ. ಹೀಗಾಗಿ ಅರಣ್ಯ ಇಲಾಖೆ ಹೊಸತಾಗಿ ಸುಮಾರು 7 ಆನೆ ಧಾಮಗಳನ್ನು ಆನೆ ಕ್ಯಾಂಪ್ಗಳನ್ನು ನಿರ್ಮಿಸ್ಲಿಕ್ಕೆ ಹೊರಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಏನು ಮುತ್ತತ್ತಿ ಇದೆ, ಮುತ್ತತ್ತಿಯಲ್ಲಿ ಆನೆ ಕ್ಯಾಂಪನ್ನು ನಿರ್ಮಿಸ್ತಾರೆ. ಆನೆ ಕ್ಯಾಂಪ್ ನಿರ್ಮಿಸಿದ ನಂತರ ಏನಾಗುತ್ತಂದರೆ ಇಲ್ಲಿ ಸಾಕಾನೆಗಳು ಬರ್ತಾವೆ. ಸಾಕಾನೆಗಳಿಗೆ ಹೇಗೆ ಮತ್ತಿಗೋಡು ದುಬಾರೆ ಇಲ್ಲೆಲ್ಲ ಏನು ಸಾಕಾನೆಗಳಿದ್ದಾವೆ, ಈ ಸಾಕಾನೆಗಳ ಅರ್ಧ ಸಾಕಾನೆಗಳು ಇಲ್ಲಿ ಬರ್ತಾವೆ. ಬಂದಾದ ನಂತರ ಇಲ್ಲಿ ಯಾವಾಗ ಸಾಕಾನೆಗಳು ಬಂದು ನಿಲ್ತಾವೆ ಆಗ ಆನೆಗಳು ಏನಾದ್ರೂ ರೈತರ ವಿಶೇಷವಾಗಿ ಈ ಭಾಗದ ರೈತರ ಹೊಲಗಳು ಅಥವಾ ಗದ್ದೆಗಳಲ್ಲಿ ಏನಾದರೂ ಬರ್ತಾವೆ, ತೋಟದಲ್ಲಿ ಬರ್ತಾವೆ ಅಂತ ಹೇಳಿದ್ರೆ ಅದನ್ನು ಓಡಿಸ್ಲಿಕ್ಕೆ ತುಂಬ ಸರಳ ಆಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಆನೆಗಳು ಸಾಕಾನೆಗಳ ಸ್ಮೆಲ್ ಇತ್ತಂತ ಹೇಳಿದ್ರೆ, ಸಾಕಾನೆಗಳ ವಾಸನೆ ಇತ್ತಂದರೆ ಅಲ್ಲಿ ಕಾಡಾನೆಗಳು ಹೆಚ್ಚು ಸುಳಿಯುವುದಿಲ್ಲ. ಇದು ಒಂದು ಹೊಸ ಬೆಳವಣಿಗೆ. ಹೀಗಾಗಿಯೇ ರಾಜ್ಯದಲ್ಲಿ ಇತ್ತೀಚೆಗೆ ಆನೆ ಮತ್ತು ಮಾನವ ಸಂಘರ್ಷ ಜಾಸ್ತಿ ಹಾಕ್ಕೊಂಡೇ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಆನೆಗಳಲ್ಲಿ ಕಾಡಿನಲ್ಲಿ ಆಹಾರ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅವೆಲ್ಲ ನಾಡಿನತ್ತ ಮುಖ ಮಾಡಿದ್ದಾವೆ. ಮುಖ ಮಾಡಿದ್ರ ಕಾರಣ ವಿಶೇಷವಾಗಿ ಮುತ್ತತ್ತಿಯಲ್ಲಿ ಹೊಸ ಆನೆ ಕ್ಯಾಂಪ್ ನಿರ್ಮಾಣವಾಗ್ತಾ ಇದೆ. ಎಲ್ಲರಿಗೂ ಕುತೂಹಲ ಇರುತ್ತೆ, ಅಭಿಮನ್ಯು ಬರ್ಬೋದಾ, ಮಹೇಂದ್ರ ಬರ್ಬೋದೇನೋ, ಯಾವ್ಯಾವ ಆನೆಗಳು ಬರ್ತಾವೆ ಗೊತ್ತಿಲ್ಲ. ಈಗಾಗಲೇ ಹೇಗೆ ದುಬಾರೆ ಮತ್ತಿಗೋಡು ಈ ಕೊಡಗಿನ ಭಾಗದಲ್ಲಿ ದೊಡ್ಡ ದೊಡ್ಡ ಆನೆ ಕ್ಯಾಂಪ್ಗಳಿದ್ದಾವೆ, ಅದೇ ಥರನೇ ಇಲ್ಲೂ ಆನೆ ಕ್ಯಾಂಪ್ ಆಗುತ್ತಂತೆ. ಇದೆಲ್ಲದಕ್ಕಿಂತ ಯಾಕಂದರೆ ಬೆಂಗಳೂರಿಗೆ ತುಂಬ ಹತ್ತಿರ ಇರೋದ್ರಿಂದ, ಇನ್ನೊಂದು ಅತಿ ಹೆಚ್ಚು ಪ್ರವಾಸಿಗರು ಹೋಗೋದ್ರಿಂದ, ಇದಾದ ನಂತರ ಆನೆಗಳ ಇನ್ನು ಮುಂದೆ ಆನೆಗಳ ಕಾಡಾನೆಗಳು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಏನು 50 ಇದೆ, ಇದರ ಸಂಖ್ಯೆ ಜಾಸ್ತಿ ಹಾಕ್ಕೊಂಡೇ ಹೋಗ್ಬೋದು ಅನ್ನೋಂಥದ್ದು ಒಂದು ವರದಿ ಇದೆ. ಈ ವರದಿ ಇರೋದ್ರಿಂದ ಕಾರ್ಯಾಚರಣೆಗೆ 15 ಲಕ್ಷ ರೂಪಾಯಿ ಖರ್ಚಾದರೆ ಒಂದು ವಾರಕ್ಕೆ ಇದೇ ರೀತಿ ಆನೆಗಳ ಕಾರ್ಯಾಚರಣೆ ಪ್ರತಿ ವರ್ಷದಲ್ಲಿ ಸುಮಾರು ಒಂದು 8 ಬಾರಿ ಬಂದ್ಬಿಡ್ತು, ಇಲ್ಲ 10 ಬಾರಿ ಬಂತಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಗುವಂಥ ಆತಂಕ ಇರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ರೇಡಿಯೋ ಕಾಲರ್ ಅಳವಡಿಸ್ತಾರೆ, ಇದಕ್ಕೂ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ಇದಕ್ಕೆಲ್ಲ ಶಾಶ್ವತ ಪರಿಹಾರ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಆನೆಗಳು ಮತ್ತು ಮಾನವನ ಸಂಘರ್ಷ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆನೆಗಳು ಜಾಸ್ತಿ ಅಂದರೆ ಬೇರೆ ಅಂತ ಹೇಳಿದ್ರೆ ಏನು ರೈತರ
ಗದ್ದೆಗಳಿದ್ದಾವೆ, ತೋಟಗಳ ನಾಶ ಮಾಡಬಾರ್ದಂತ ಹೇಳಿ ಸುಮಾರು ಈ ಭಾಗದಲ್ಲಿ ಅಂದರೆ ಏನು ಕಾವೇರಿ ವನ್ಯಜೀವಿ ಧಾಮ ಇದೆ ಭಾಗ ಇರ್ಬೋದು, BRT ಇರ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಇವೆಲ್ಲ ಸೇರಿಸಿ ಅಂದ್ರೆ ಈ ಜೋನ್ ಅಂತ ಹೇಳಿದ್ರೆ ಈ ವಲಯನ 7 ಆನೆ ಕ್ಯಾಂಪ್ಗಳನ್ನ ಹೊಸದಾಗಿ ಸರ್ಕಾರ ಪ್ರಾರಂಭಿಸುತ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಆನೆ ಕ್ಯಾಂಪನ್ನು ಪ್ರಾರಂಭಿಸಿದರೆ ಅಲ್ಲಿ ಆನೆಗಳು ಇದ್ವು ಅಂತ ಹೇಳಿದ್ರೆ ಆಗ ಅಲ್ಲಿ ಪ್ರತಿ ವರ್ಷಕ್ಕೆ 25ರಿಂದ 30 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಟ್ಟು ಆ ನಿರ್ವಹಣೆಗೆ. ಹೀಗಾಗಿ ಆನೆಗಳಂತ ಹೇಳಿದ್ರೆ ಏನು ಕಾಡಾನೆಗಳಿದಾವೆ ಇದನ್ನ ಮತ್ತೆ ಮಾನವ ಸಂಘರ್ಷವನ್ನ ತಡಿಲಿ ಸಾಧ್ಯ ಆಗತ್ತೆ ಅಂತೇಳಿ ಹೊಸ ಯೋಜನೆ, ಹೀಗಾಗಿ ಇದನ್ನ ಪ್ರಾರಂಭಗೊಳ್ತಾ ಇದೆ. ಆದ್ರೆ ಇಲ್ಲಿ ಒಂದು ಯೋಚನೆ ಮಾಡಬೇಕು, ಅತಿ ಹೆಚ್ಚು ಆನೆಗೆ ದಾಳಿಗೆ ಸಮಸ್ಯೆ ಎದುರಿಸ್ತಾ ಇರೋದಂತ ಹೇಳಿದ್ರೆ ಇವತ್ತಿಗೂ ಬೇಲೂರು ಮತ್ತು ಸಕಲೇಶ್ಪುರ ಭಾಗ, ಇಲ್ಲಿ ವಿಪರೀತವಾಗಿ ಬೇಲೂರುಗಳಲ್ಲಿ ಬೇಲೂರು ಇರ್ಬೋದು ಅಥವಾ ಸಕಲೇಶ್ಪುರ ಭಾಗದಲ್ಲಿ ಇರ್ಬೋದು, ಕಾಡಾನೆಗಳು ಮತ್ತು ಮನುಷ್ಯರ ಮಧ್ಯೆ ಸಂಘರ್ಷ ದೊಡ್ಡ ಮಟ್ಟದಲ್ಲಿರುತ್ತೆ. ಕಾಡಾನೆಗಳು ಬರುವಂಥದ್ದು ದೊಡ್ಡದಾಗಿದೆ ಇಲ್ಲಿ. ಆದರೆ ಇಲ್ಲಿ ಹಿಂದೆ ಒಂದು ಹೇಮಾವತಿಯ ನದಿಯ ದಡದ ಪಕ್ಕದಲ್ಲಿ ಅಂತ ಹೇಳಿದರೆ ಹಾಸನ ಮತ್ತು ಸಕಲೇಶ್ಪುರ ಮಧ್ಯಭಾಗದಲ್ಲಿ ಒಂದು ಆನೆ ಕ್ಯಾಂಪನ್ನು ಪ್ರಾರಂಭ ಮಾಡಿದರು. ಆದರೆ ಅದು ಪ್ರಾರಂಭ ಅಷ್ಟೇ ಮಾಡಿದರು. ಅಲ್ಲಿ ಅಂತ ಹೇಳಿದ್ರೆ ಆನೆನ ಧಾಮನ ಮಾಡಿದರು, ಎಲ್ಲ ನಿರ್ಮಿಸಿದ್ರು, ಆನೆಗಳು ನಿಲ್ಲುವುದಕ್ಕೂ ಜಾಗ ನಿರ್ಮಿಸಿದ್ರು, ವಾಟರ್ ಟ್ಯಾಂಕ್ ನಿರ್ಮಿಸಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾವುತರು ಏನಿದ್ದಾರೆ ಇವರಿಗೆ ಕ್ವಾರ್ಟರ್ಸ್ ನಿರ್ಮಿಸಿದ್ರು, ಬೇರೆ ಬೇರೆ ಸಿಬ್ಬಂದಿಗಳಿಗೂ ಕ್ವಾರ್ಟರ್ಸ್ಗಳನ್ನ ನಿರ್ಮಿಸಿದ್ರು, ಮತ್ತೆ ಅಲ್ಲಿ ಆನೆಗಳು ನೀರು ಕುಡಿಯೋದಕ್ಕೆ ಪುಟ್ಟದ ಕೆರೆಯನ್ನು ಇವತ್ತಿನವರೆಗೂ ಓಪನ್ ಆಗಲಿಲ್ಲ, ಚಾಲನೆಗೆ ಬಂದಿಲ್ಲ. ಹಾಗಾದರೆ ಆನೆ ಕ್ಯಾಂಪ್ಗಳನ್ನು ಹೊಸದಾಗಿ ದುಡ್ಡು ಕೊಟ್ಟು ನಿರ್ಮಾಣ ಮಾಡೋದು ಬೇರೆ, ಅದನ್ನು ನಿರ್ವಹಣೆ ಮಾಡೋದು ಬೇರೆ. ಯಾಕಂದರೆ ಸರ್ಕಾರ ನಿಜವಾಗ್ಲೂ ಹೊಸ ಯೋಜನೆಗಳನ್ನು ಜನರ ಅನುಕೂಲಕ್ಕೋಸ್ಕರ ತರುತ್ತೆ. ಆದರೆ ಏನು ದೊಡ್ಡ ಬೆಟ್ಟ ಭಾಗದಲ್ಲಿ ಅಂತ ಹೇಳಿದ್ರೆ ಕಟ್ಟೆಪುರದಿಂದ ಏನು ಹೇಮಾವತಿ ನೀರಿದೆ ಅದು ದಾಟಿದ ನಂತರ ಆನೆ ಧಾಮವನ್ನ ಸ್ಥಾಪಿಸಿದ್ರು ಹಾಸನದಲ್ಲೇನೆ. ಸುಮಾರು ಅಂದ್ರೆ ಎಲ್ಲ ಸಿಬ್ಬಂದಿಗೆಲ್ಲ ಕ್ವಾರ್ಟರ್ಸ್ ಎಲ್ಲ ಕಟ್ಟಿದ್ರು, ಎಲ್ಲ ಇತ್ತು. 2 ಆನೆಗಳನ್ನು ತಂದು ನಿಲ್ಲಿಸಿದ್ರು. ಆದ್ರೆ ಅದಾದ ನಂತರ ದಿಢೀರ್ನೆ ಏನಂತ ಹೇಳಿದ್ರೆ ಅಲ್ಲಿ ಯಾರು ಸಿಬ್ಬಂದಿಗಳು ನಿಲ್ಲಲಿಲ್ಲ ಅನ್ನುವಂಥದ್ದು ಒಂದು ಸುದ್ದಿ. ಯಾಕಂತ ಹೇಳಿದ್ರೆ ತುಂಬಾ ರಿಮೋಟ್ ಅಂದ್ರೆ ತುಂಬಾ ಒಳಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಕ್ಕಳಿಗೆ ಸ್ಕೂಲ್ ಹೋಗೋದು ಬರೋದು ಇದೆಲ್ಲ ಬೇರೆ ಬೇರೆ ಸಮಸ್ಯೆಗಳಾಯ್ತು ಅಂತ ಹೇಳಿ ಈಗ ಏನು ಇವರು ಅದ್ಭುತವಾಗಿ ನಿರ್ಮಿಸಿದಂಥ ಆನೆ ಕ್ಯಾಂಪ್ ಏನಿದೆ ಅದು ಈಗೂ ಖಾಲಿ ಬಿದ್ದಿದೆ, ಸುಮಾರು ವರ್ಷಗಳಿಂದನೂ ಖಾಲಿನೇ ಬಿದ್ದಿದೆ. ಅದೇ ರೀತಿನೇ ಈಗೇನು ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಏನು ಆನೆಗಳ ದಾಳಿ ಆಗಬಾರ್ದು ಅಂಥೇಳಿ ಮುತ್ತತ್ತಿ ಭಾಗದಲ್ಲಿ ಏನು ಆನೆ ಕ್ಯಾಂಪ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರ ಪರಿಸ್ಥಿತಿನೂ ಹಾಗಾಗಬಾರ್ದು ಅಂಥೇಳಿ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸುಮಾರು ಅರಣ್ಯ ಇಲಾಖೆಯಲ್ಲಿ ಸುಮಾರು ಹೊಸ ಯೋಜನೆಗಳು ಬರ್ತಾ ಇದ್ದಾವೆ. ಗರುಡಾಕ್ಷಿ ಅಂತ ಹೇಳಿ ಹೊಸ ಯೋಜನೆ ಈಗ ಬರ್ತಾ ಇದೆ ಅರಣ್ಯ ಇಲಾಖೆಯಲ್ಲಿ. ಏನಂತ ಹೇಳಿದ್ರೆ ಏನು ಅರಣ್ಯದಲ್ಲಿ ಅಪರಾಧ ಮಾಡ್ತಾರೆ, ಅರಣ್ಯ ಉತ್ಪನ್ನವನ್ನ ಯಾರು ಕಳ್ತನ ಮಾಡ್ತಾರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಣಿಗಳ ಮೇಲೆ ಯಾರು ಗುಂಡು ಹೊಡಿತಾರೆ ಅಥವಾ ಪ್ರಾಣಿಗಳನ್ನು ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಇದೆಲ್ಲದಕ್ಕೂ ಗರುಡಾಕ್ಷಿ ಅಂಥೇಳಿ ಹೊಸ ಯೋಜನೆ ಬರ್ತಾ ಇದೆ. ಅದು ಗರುಡಾಕ್ಷಿ ಬರ್ತಾ ಇರುವುದೇ ವಿಶೇಷವಾಗಿ ಏನು ನಮ್ಮಲ್ಲಿ ಕಾಡು ಸುಮಾರು 33ಕ್ಕಿಂತ ಹೆಚ್ಚಿರಬೇಕಾಗಿತ್ತು ಅರಣ್ಯ ಪ್ರದೇಶ, ಅದು ಈಗಾಗಲೇ 23%ಗೆ ಇಳಿದಿದೆ. ವಿಪರೀತವಾಗಿ ಒತ್ತುವರಿ ಆಗ್ತಾ ಇದೆ. ಈ ಒತ್ತುವರಿಯನ್ನು ತಡಿಬೇಕಂತೇಳೇನೆ ಗರುಡಾಕ್ಷಿ ಅಂತ ಹೇಳಿದ್ರೆ ಯಾವ ರೀತಿ ಆನ್ಲೈನ್ ಪೋರ್ಟಲ್ ಕಂಪ್ಲೇಂಟ್ ಇರುತ್ತೆ ಅಂದರೆ ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ಅದೇ ರೀತಿನೇ ಕಂಪ್ಲೇಂಟ್ ಮಾಡುವಂಥ ವ್ಯವಸ್ಥೆನೂ ಈಗ ಅರಣ್ಯ ಇಲಾಖೆ ಚಾಲನೆ ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ನೋಡಬೇಕು, ಆನೆಗಳ ಕ್ಯಾಂಪೇನ್ ನಿರ್ಮಿಸ್ತಾ ಇದ್ದಾರೆ, ಇದು ನಿಜವಾಗ್ಲೂ ಯಶಸ್ವಿ ಆಗುತ್ತಾ? ಕಾಡಾನೆಗಳು ರೈತರ ಗದ್ದೆಯಲ್ಲಿ ಹೋಗಬಾರ್ದು ಅಂತ ಹೇಳಿದ್ರೆ ಅದು ಶಾಶ್ವತ ಪರಿಹಾರನ ಆನೆ ಕ್ಯಾಂಪ್ ನಿರ್ಮಿಸೋದು, ಅಥವಾ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಕಾಡನ್ನು ಅಭಿವೃದ್ಧಿಪಡಿಸಿ ಆನೆಗಳಿಗೆ ಬೇಕಾದಂಥ ಆಹಾರ ಏನಿದೆ ಅದನ್ನು ಬೆಳೆಸಿದರೆ ಎಲ್ಲೋ ಒಂದು ಕಡೆ ಆನೆಗಳು ನಾಡಿಗೆ ಬರೋದು ತಪ್ಪುತ್ತಾ ಅನ್ನೋದು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಈ ಭಾಗದಲ್ಲಿ ಆನೆಗಳ ಸುಮಾರು ಹೊಲಗಳು ಅಂತ ಹೇಳಿದ್ರೆ ದಾಳಿ ನಿರಂತರವಾಗಿ ನಡೀತಾ ಇದೆ ಅಂತೆ. ಹೀಗಾಗಿ ಆನೆ ಕ್ಯಾಂಪ್ ನಿರ್ಮಿಸುವುದು ಶಾಶ್ವತನ ಅಥವಾ ಕಾಡನ್ನು ನಿರ್ಮಿಸಿ ಆನೆಗಳಿಗೆ ಆಹಾರದ ವ್ಯವಸ್ಥೆ ಮಾಡೋದು ಮೊದಲ ಅಂತ ಯೋಚನೆ ಮಾಡಬೇಕಾದಂಥದ್ದು ಸರ್ಕಾರದ ಮೂಲ ಕರ್ತವ್ಯ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೆ ಏನು ದೊಡ್ಡ ಬೆಟ್ಟದಲ್ಲಿ ಹಾಸನದ ದೊಡ್ಡ ಬೆಟ್ಟದಲ್ಲಿ ಆನೆ ಕ್ಯಾಂಪ್ ಮಾಡಿದ್ರು, ಆ ರೀತಿ ಈ ಹೊಸ ಆನೆ ಕ್ಯಾಂಪ್ಗಳು ಆಗಬಾರ್ದು.
ನೋಡುವ. ಹೊಸ ಆನೆ ಕ್ಯಾಂಪ್ ಯಾವತ್ತು ನಿರ್ಮಾಣ ಆಗುತ್ತೆ, ಯಾವತ್ತಲ್ಲಿಗೆ ನೆಚ್ಚಿನ ನಮ್ಮ ಆನೆಗಳು ಬರ್ತಾವ ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಒಟ್ಟಾರೆಯಾಗಿ ಹೊಸ ಯೋಜನೆ ಏನೆಲ್ಲ ಫಲಪ್ರದ ಆಗುತ್ತೆ, ಯಾವ ರೀತಿ ನಡೀತೆ, ನಿಜವಾಗ್ಲೂ ಆನೆ ಕ್ಯಾಂಪ್ನಿಂದ ಕಾಡಾನೆಗಳು ನಾಡಿಗೆ ಬರುವುದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯನಾ ಅಂಥೇಳಿ ನೋಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ ಮಾತ್ರ.